ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಯಮುನಾ. ಮೊದಲಿಗೆ ಹೆಡ್ಲೈನ್ಸ್. ದಕ್ಷಿಣ ಕಾಶಿ ಶ್ರೀ ಭೋಗನಂದೀಶ್ವರ ಸ್ವಾಮಿಯ ವಿಜೃಂಭಣೆಯ ಬ್ರಹ್ಮ ರಥೋತ್ಸವ. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಭಕ್ತರು ಇಷ್ಟಾರ್ಥ ಸಿದ್ಧಿಗೆ ರಥಕ್ಕೆ ಬಾಳೆಹಣ್ಣು ದವನ ಸಮರ್ಪಣೆ. ಚಿಕ್ಕಬಳ್ಳಾಪುರದಲ್ಲಿ ಮಾರಕ ಹಕ್ಕಿ ಜ್ವರ ಪತ್ತೆ, ದಿಢೀರೆಂದು ಸಾಯುತ್ತಿರುವ ಕೋಳಿಗಳು. ಜಿಲ್ಲಾಡಳಿತ ಆರೋಗ್ಯ ಇಲಾಖೆಯಿಂದ ಹೈ ಅಲರ್ಟ್. ರೈತರು ಮಹಿಳೆಯರಿಗೆ ಶೂನ್ಯ ಬಡ್ಡಿ ಸಾಲ ಸಿಗುತ್ತಿಲ್ಲ, ಅನಿವಾರ್ಯವಾಗಿ ಮೈಕ್ರೋ ಫೈನಾನ್ಸ್ ಮೊರೆ ಹೋಗುವಂತಾಗಿದೆ. ಸ್ವಪಕ್ಷದ ವಿರುದ್ಧವೇ ಅಸಮಾಧಾನ ಹೊರಹಾಕಿದ ಶಾಸಕಿ ರೂಪಕಲಾ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಿಸಿಟಿವಿ ಕಮಾಂಡಿಂಗ್ ಕೇಂದ್ರ. 6 ತಾಲೂಕುಗಳ ಚಲನವಲನಗಳ ಮೇಲೆ 24 ತಾಸು ನಿಗಾ. ರಸ್ತೆ ಸಂಚಾರ ಅಪರಾಧ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ. ವಾಹನಗಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾದ ಕಿಡಿಗೇಡಿ. ಘಟನೆ ನಡೆದ 8 ಗಂಟೆಯೊಳಗೆ ಅಂದರ್. ಸಿಸಿಟಿವಿಯಲ್ಲಿ ಘಟನೆ ದೃಶ್ಯ ಸೆರೆ. ವಾರ್ತೆಗಳ ವಿವರ. ಐತಿಹಾಸಿಕ ದೇಗುಲ ದಕ್ಷಿಣದ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ನಂದಿಯ ಶ್ರೀ ಭೋಗನಂದೀಶ್ವರ ಬ್ರಹ್ಮರಥೋತ್ಸವಕ್ಕೆ ಪ್ರತಿ ವರ್ಷ ಜನಸಾಗರವೇ ಹರಿದು ಬರುತ್ತದೆ. ಶಿವರಾತ್ರಿ ಮರುದಿನ ನಡೆಯುವ ಬ್ರಹ್ಮರಥೋತ್ಸವದಲ್ಲಿ ಏಕಕಾಲಕ್ಕೆ 2 ರಥಗಳನ್ನು ಎಳೆಯಲಾಗುತ್ತದೆ. ಈ ಬಾರಿ ನೂತನವಾಗಿ ನಿರ್ಮಿಸಿದ ರಥೋತ್ಸವ ಸೇರಿದಂತೆ ಹಳೆಯ ರಥವನ್ನು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ಮತ್ತಿತರರು ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ನಂದಿ ಜಾತ್ರೆಗೆ ತನ್ನದೇ ಆದ ಪಾವಿತ್ರತೆ, ವೈಶಿಷ್ಟ್ಯತೆ ಇದೆ. ಪ್ರತಿ ವರ್ಷ ಶಿವರಾತ್ರಿಯ ಮರುದಿನ ಅಭಿಜಿನ್ ಲಗ್ನದಲ್ಲಿ ಶ್ರೀ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಮತ್ತು ಗಣಪತಿ ದೇವರ ಜೋಡಿ ರಥೋತ್ಸವ ನಡೆಯುತ್ತದೆ. 2 ವರ್ಷಗಳ ಹಿಂದೆ ರಥೋತ್ಸವದ ಅಚ್ಚು ಮುರಿದು ರಥೋತ್ಸವಕ್ಕೆ ಅಡಚಣೆಯಾಗಿತ್ತು. ಚಿಕ್ಕಬಳ್ಳಾಪುರ ಮೂಲದವರೇ ಆದ ಗ್ರಾನೈಟ್ ಉದ್ಯಮಿ ವೆಂಕಟೇಗೌಡ ಅವರು ಸುಮಾರು 2 ಕೋಟಿ ವೆಚ್ಚದಲ್ಲಿ ನೂತನ ರಥವನ್ನು ತಯಾರಿಸಿ ದೇವಾಲಯಕ್ಕೆ ಸಮರ್ಪಿಸಿದ್ದು ಮೊದಲ ಬಾರಿಗೆ ಈ ರಥದಲ್ಲಿ ರಥೋತ್ಸವ ನಡೆಯಿತು. ಶಿವರಾತ್ರಿ ಪ್ರಯುಕ್ತ ಕಳೆದ 2 ದಿನಗಳಿಂದಲೂ ದೇವಾಲಯಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಹರಿದು ಬರುತ್ತಿದ್ದು, ಇಡೀ ಶಿವರಾತ್ರಿ ಎಂದು ರಾತ್ರಿ ಇಡೀ ದೇಗುಲ ದರ್ಶನಕ್ಕೆ ಮುಕ್ತವಾಗಿತ್ತು. ಬೆಳಗ್ಗೆ ನಡೆದ ರಥೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿ PN ರವೀಂದ್ರ ಸೇರಿದಂತೆ ಗಣ್ಯರು ಚಾಲನೆ ನೀಡಿದರು. ರಥೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ಶಿವನಾಮವನ್ನು ಜಪಿಸುತ್ತಾ ಭಕ್ತರು ಹರಹರ ಮಹಾದೇವ ಎಂದು ಅಶ್ವದ್ಗಾರಗಳನ್ನು ಕೂಗಿ ರಥ ಎಳೆದರೆ, ಇನ್ನು ಭಕ್ತರು ಇಷ್ಟಾರ್ಥ ಸಿದ್ಧಿಗಾಗಿ ರಥಕ್ಕೆ ಬಾಳೆಹಣ್ಣು ದವನ ಸಮರ್ಪಿಸಿದರು. ರಸ್ತೆಯ ಇಕ್ಕೆಲಗಳಲ್ಲಿ ಮಕ್ಕಳ ಆಟದ ಸಾಮಾನು, ಕಲ್ಲಂಗಡಿ ಅಂಗಡಿ, ಚಿರುಮುರಿ ಅಂಗಡಿ, ಚಿಕ್ಕುಬುಕು ರೈಲು, ರಂಕಲ ರಾಟಿಗಳು ಜಾತ್ರೆಗೆ ಮತ್ತಷ್ಟು ಕಳೆ ಕಟ್ಟಿತ್ತು. ಪೊಲೀಸ್ ಪಹರೆ ನಂದಿ ಜಾತ್ರೆ ಮತ್ತು ಜೋಡಿ ರಥೋತ್ಸವದ ಅಂಗವಾಗಿ ಲಕ್ಷಾಂತರ ಮಂದಿ ಆಗಮಿಸಿದ್ದ ಕಾರಣ ಭಾರೀ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತು ಮಾಡಲಾಗಿತ್ತು. ಜಾತ್ರೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಕ್ರಮ ವಹಿಸಿದ್ದು, ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿದ್ದು, ವಾಹನ ಸಂಚಾರದಿಂದ ಕಿರಿಕಿರಿಯಾಗದಂತೆ ಜಾಗೃತಿ ವಹಿಸಲಾಗಿತ್ತು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಮಾರಕ ಹಕ್ಕಿ ಜ್ವರ ಕಂಡು ಬಂದಿದೆ. ಹಕ್ಕಿ ಜ್ವರ ಪತ್ತೆಯಾಗಿರುವುದು ದೃಢಪಡುತ್ತಿದ್ದಂತೆ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಗ್ರಾಮವೊಂದರಲ್ಲಿ ದಿಢೀರ್ ಅಂತ 28 ಕೋಳಿಗಳು ಸಾವನ್ನಪ್ಪಿದ್ದು, ಸತ್ತ ಕೋಳಿಗಳ ಮಾದರಿ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು. ಅಲ್ಲಿ ಹಕ್ಕಿ ಜ್ವರ ಇರುವುದು ದೃಢಪಟ್ಟಿದೆ. ಬನ್ನಿ ಅದ್ಯಾವ ಊರು, ಏನಾಗಿದೆ ಅಂತ ನೋಡೋಣ. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಮಾರಕ H5N1 ವೈರಸ್ ಸೋಂಕು ಬರ್ಡ್ ಫ್ಲೂ ಕಾಣಿಸಿಕೊಂಡಿದೆ. ಗ್ರಾಮದ ದ್ಯಾವಪ್ಪ ಎಂಬುವರೆಗೆ ಸೇರಿದ 28 ಕೋಳಿಗಳು ರಾತ್ರೋರಾತ್ರಿ ದಿಢೀರ್ ಸಾವನ್ನಪ್ಪಿದ್ದು, ಸತ್ತ ಕೋಳಿಗಳ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು. ಪರೀಕ್ಷಾ ವರದಿಯ ಮೌಖಿಕ ಮಾಹಿತಿ ಪ್ರಕಾರ ಅಕ್ಕಿ ಜ್ವರ ಇರುವುದು ದೃಢಪಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತಕ್ಕೆ ತಲುಪಿಸಲಾಗಿದೆ. ಅಕ್ಕಿ ಜ್ವರ ಇದೆ ಎಂದು ತಿಳಿದ ಕೂಡಲೇ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ. ಪಶುಪಾಲನಾ ಇಲಾಖೆ ತಂಡ ಸೇರಿದಂತೆ ಆರೋಗ್ಯ ಇಲಾಖೆ ತಂಡ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ.
ಗ್ರಾಮದಲ್ಲಿ ಹಕ್ಕಿಜ್ವರ ಹಿನ್ನೆಲೆಯಲ್ಲಿ ಸೋಂಕು ವೈರಸ್ ನಿವಾರಣೆಗಾಗಿ ಸೋಡಿಯಂ ಹೈಡ್ರೋಕ್ಲೋರೈಡ್ ದ್ರಾವಣವನ್ನು ಸಿಂಪಡಣೆ ಮಾಡಲಾಗುತ್ತಿದೆ. ಪಿಪಿಇ ಕಿಟ್ ಧರಿಸಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಡಿಸ್ಇನ್ಫೆಕ್ಷನ್ ದ್ರಾವಣ ಸಿಂಪಡಣೆ ಮಾಡುತ್ತಿದ್ದಾರೆ. ಗ್ರಾಮದಲ್ಲಿ ಹಲವು ಮನೆಗಳಲ್ಲಿ ಮತ್ತೆ ಪದೇ ಪದೇ ಕೋಳಿಗಳು ಸಾಯುತ್ತಿವೆ. ಇದರಿಂದ ಸಹಜವಾಗಿಯೇ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಿಲ್ಲಾಡಳಿತ, ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕೆಜಿಎಫ್ ಶಾಸಕಿ ರೂಪಕಲಾ ಅಸಮಾಧಾನ ಹೊರಹಾಕಿದ್ದು, ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಸ್ಪಂದಿಸುತ್ತಿಲ್ಲ. ರೈತರು ಮತ್ತು ಮಹಿಳೆಯರಿಗೆ ಶೂನ್ಯ ಬಡ್ಡಿ ಸಾಲ ಸಿಗುತ್ತಿಲ್ಲ. ಇದರಿಂದ ಮೈಕ್ರೋ ಫೈನಾನ್ಸ್ ಮೊರೆ ಹೋಗುವಂತಾಗಿದೆ ಎಂದು ಸ್ವಪಕ್ಷದವರೇ ಆದ ಶಾಸಕಿ ರೂಪಕಲಾ ವ್ಯವಸ್ಥೆ ವಿರುದ್ಧ ಹರಿಹಾಯ್ದಿದ್ದಾರೆ. ಕೆಜಿಎಫ್ ತಾಲೂಕಿನಲ್ಲಿ ಶಾಸಕಿ ರೂಪಕಲಾ ಸುದ್ದಿಗಾರರೊಂದಿಗೆ ಮಾತನಾಡಿ, ಜಿಲ್ಲೆಯ ಕಾಂಗ್ರೆಸ್ನ ನಾಯಕರಲ್ಲಿಯೇ ಭಿನ್ನಮತ ತಾರಕಕ್ಕೇರಿದೆ. ನಗರದಲ್ಲಿ 2 ದಿನ ಆಯೋಜಿಸಿದ್ದ ರಾಜ್ಯಮಟ್ಟದ ಜನಪರ ಉತ್ಸವ ಕಾರ್ಯಕ್ರಮ ಯಾರಿಗೆ ಅವಶ್ಯ ಇತ್ತೋ ಅವರನ್ನು ಮಾತ್ರ ಕರೆದಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇತ್ತು, ಆದರೆ ಆಹ್ವಾನ ಇರಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಎಲ್ಲರ ಆಶೀರ್ವಾದದಿಂದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅದನ್ನು ಜನಪ್ರತಿನಿಧಿಗಳಾದವರು ತಿಳಿದುಕೊಳ್ಬೇಕು. ಈಗಾಗಲೇ ದೇವರು ನಮಗೆ ಆಶೀರ್ವಾದ ಮಾಡಾಗಿದೆ. ನಮ್ಗೆ ಯಾರೂ ಏನು ಮಾಡಲು ಆಗೋದಿಲ್ಲ. ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಬಜೆಟ್ನಲ್ಲಿ ಜಿಲ್ಲೆಯ ಸಮಸ್ಯೆ ಸೇರಿಸಬೇಕಾಗ್ತದೆ. ಜಿಲ್ಲೆಯ ಬೇಡಿಕೆ ಕುರಿತು ನಮ್ಮನ್ನು ಸಂಪರ್ಕ ಮಾಡಿಲ್ಲ. ನನ್ನಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಯಾರ ವಿರುದ್ಧವೂ ರಾಜಕೀಯವಾಗಿ ಅಸೂಹೆ ತೋರಿಸಿಲ್ಲ. ರಾಜಕೀಯವಾಗಿ ನಾವು ಯಾರ ಮೇಲೂ ಷಡ್ಯಂತ್ರ ಮಾಡಿಲ್ಲ ಅಂದರು. ಯಾರ್ಯಾರ ಅವಶ್ಯಕತೆ ಇದೆ ಅಂತ ಸರ್ಕಾರ ಅಥವಾ ಜಿಲ್ಲಾ ಆಡಳಿತ ಜವಾಬ್ದಾರಿ ತಗೊಂಡು ಯಾರ ಅವಶ್ಯಕತೆ ಅಲ್ಲಿ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇದೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಯಾರ ಅವಶ್ಯಕತೆ ಇದೆ ಇಲ್ಲ ಅನ್ನೋವಂಥದ್ದನ್ನು ಆಲೋಚನೆ ಮಾಡಿ ಅವರು ಎಲ್ಲರನ್ನೂ, ಸರ್ಕಾರ ಅಂದರೆ ಎಲ್ಲರ ಆಶೀರ್ವಾದದಿಂದ ಸರ್ಕಾರ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುತ್ತೆ. ಅವರು ಇವರು ಅಂತ ಭೇದ ಭಾವ ಇಲ್ಲದೆ ಒಂದು ಸರ್ಕಾರ ಜವಾಬ್ದಾರಿ ಸ್ಥಾನಕ್ಕೆ ಬರಲಿಕ್ಕೆ ಅವ್ರದ್ದೇ ಆದ ಒಂದು ಸೇವೆ ಇರುತ್ತೆ. ಅದನ್ನು ತಿಳ್ಕೊಂಡು ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ಯಾವುದೇ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿರುವಂಥ. ಇನ್ನು ರೈತರ ವಿಚಾರದಲ್ಲಿ ಯಾರೂ ಸ್ಪಂದಿಸ್ತಿಲ್ಲ. ಕಳೆದ 3 ವರ್ಷಗಳಿಂದ ರೈತರಿಗಾಗಿರುವ ಅನ್ಯಾಯದ ಬಗ್ಗೆ ಯಾರನ್ನು ಕೇಳಬೇಕು? ಅಸೂಹೆಯಿಂದ ರೈತರನ್ನ ಬಲಾಢ್ಯರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಎಂದು ಕೈ ಶಾಸಕರ ವಿರುದ್ಧವೇ ಗುಡುಗಿದ್ರು. ಕೆಜಿಎಫ್ ತಾಲೂಕಿನಲ್ಲಿ ಎಪಿಎಂಸಿ ಮಾರುಕಟ್ಟೆ ಅಭಿವೃದ್ಧಿಯಾಗಲಿ, SSLC ಮತ್ತು PUC ಪರೀಕ್ಷೆಗಳನ್ನು ಮಕ್ಕಳು ಯಾವುದೇ ತೊಂದರೆಯಾಗದಂತೆ ಬರೀಲಿ, ಕೆಜಿಎಫ್ನಲ್ಲಿ ಕೈಗಾರಿಕಾ ಪ್ರದೇಶ ನಿರ್ಮಾಣವಾಗಲಿ, ಸ್ಥಳೀಯರಿಗೆ ಉದ್ಯೋಗ ಸಿಗುವಂತಾಗಲಿ, ರಾಜ್ಯವನ್ನು ಆಕರ್ಷಿಸುವ ಕ್ಷೇತ್ರವಾಗಲಿ ಅಂತ ಕೋಟಿ ಲಿಂಗೇಶ್ವರ ದೇವಸ್ಥಾನದ ಈಶ್ವರ ದೇವರಲ್ಲಿ ಬೇಡಿಕೊಂಡಿರೋದಾಗಿ ತಿಳಿಸಿದರು. ಎಲ್ಲೂ ಗುಂಪುಗಾರಿಕೆ ಇಲ್ಲ, ಅಸಮಾಧಾನ ಇದೆ. ರೈತರ ವಿಚಾರವಾಗಿ ಅಸಮಾಧಾನ ಇದೆ. ರೈತರ ವಿಚಾರದಲ್ಲಿ ತಗೊಂಡಂಥ ನಿಲುವುಗಳ ಬಗ್ಗೆ ಅಸಮಾಧಾನ ಇದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂಥವರು ಸಮಸ್ಯೆಗಳನ್ನ ಸರಿಯಾದ ರೀತಿ ಸ್ಪಂದಿಸ್ತಿಲ್ಲ ಅಂತ ಅಸಮಾಧಾನ ಇದೆ. ಎಲ್ಲೂ ಗುಂಪುಗಾರಿಕೆ ಇಲ್ಲ. ಕೂಡ ನಾನು ದೇವ್ರ ಮುಂದೆ ಬಂದಾಗ ಒಂದೇ ಕೇಳಿದ್ದು, ನಾನು ರೈತರನ್ನ ಕಾಪಾಡುವಂಥ APMC ಮಾರ್ಕೆಟ್ ಆಗಬೇಕು, ಈ ಭಾಗದಲ್ಲಿ ವಿದ್ಯಾವಂತರಿಗೆ ಒಳ್ಳೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂಥದ್ದು ಆಗಬೇಕಂತ ಮಾತ್ರ ನಾನು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ನೀವೇ ನನ್ನನ್ನು ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ನನ್ನ ಕನಸು ಡಾಕ್ಟರ್ ಆಗೋದು. ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. మా కసుచ్ ఎక్కువ సపన డాక్టర్ జావు కామును. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಂಚರಿಸುವ ದ್ವಿಚಕ್ರ ಹಾಗೂ ಕಾರು ಮತ್ತು ಹೆವಿ ವೆಹಿಕಲ್ ಚಾಲಕರೇ ಹಾಗೂ ಅಪರಾಧ ಬೆಸಗುವವರೇ ಎಚ್ಚರ. ಇನ್ಮುಂದೆ ನೀವೆಲ್ಲ 24 ಗಂಟೆ CCTV ಕಣ್ಗಾವಲಿನಲ್ಲಿರ್ತೀರಾ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಮುಖ್ಯ ವೃತ್ತಗಳು ಮತ್ತು ಪ್ರಮುಖ ಸ್ಥಳಗಳಲ್ಲಿ CCTV ಕಾವಲು ಕಾಯುತ್ತೆ.
ಡಿಎಂಎಫ್ಟಿ ಅನುದಾನದಲ್ಲಿ ಅಳವಡಿಸಿದ ಜಿಲ್ಲಾ ಸಿಸಿಟಿವಿ ಕಮಾಂಡಿಂಗ್ ಸೆಂಟರ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಇಂದು ಲೋಕಾರ್ಪಣೆ ಮಾಡಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿಂದು ಜಿಲ್ಲಾ ಸಿಸಿಟಿವಿ ಕಮಾಂಡಿಂಗ್ ಸೆಂಟರ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ಘಾಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು ಜಿಲ್ಲೆಯ ಎಲ್ಲ ಹಳೆಯ 6 ತಾಲೂಕುಗಳ ಶಾಸಕರು ಮಾತನಾಡಿಕೊಂಡು ಸಿಸಿಟಿವಿ ಅಳವಡಿಸಲು ಡಿಎಂಎಫ್ಟಿ ಅನುದಾನದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಎಲ್ಲ ಕ್ಯಾಮೆರಾಗಳು ಆಟೋಮೋಟಿವ್ ಆಗಿದ್ದು, ನಾನು 20 ವರ್ಷಗಳ ಹಿಂದೆ ಚೀನಾಕ್ಕೆ ಪ್ರವಾಸ ಹೋಗಿದ್ದಾಗ ಅಲ್ಲಿನ ಸಂಚಾರ ನಿಯಂತ್ರಣದಲ್ಲಿ ಅವರು ಕೈಗೊಂಡ ನೂತನ ಯೋಜನೆಯನ್ನು ಈಗ ನಾವು ಅಳವಡಿಸಿಕೊಳ್ಳುತ್ತಿದ್ದೇವೆ. ಈಗ ಅಳವಡಿಸಿರುವ ಕ್ಯಾಮೆರಾಗಳು ಆ ವಾಹನದ ನಂಬರ್ ಸಮೇತ ಡಿಟೆಕ್ಟಿವ್ ಮಾಡುತ್ತೆ. ಅದಕ್ಕಾಗಿ ಪೊಲೀಸ್ ಸಿಬ್ಬಂದಿಗೆ ಪ್ರತ್ಯೇಕ ತರಬೇತಿ ನೀಡಲಾಗಿದೆ. ಉಳಿದ ಹೊಸ 2 ತಾಲೂಕುಗಳಿಗೂ ಮುಂದಿನ ದಿನಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗುವುದು ಎಂದು ಅವರು, ಇದರಿಂದ ಸಿಸಿಟಿವಿ ಕಣ್ಗಾವಲು ಇರುವುದರಿಂದ ಅಪರಾಧಿಗಳನ್ನು ಬೇಗ ಪತ್ತೆ ಹಚ್ಚಬಹುದು ಹಾಗೂ ಅಪರಾಧಗಳ ಪ್ರಮಾಣ ಕಡಿಮೆ ಮಾಡಬಹುದು ಎಂದರು. ಎಲ್ಲ ತಾಲೂಕುಗಳಲ್ಲಿ CCTV ಕ್ಯಾಮರಾಗಳನ್ನು ಅಳವಡಿಸಬೇಕು ಅಂತಕ್ಕಂಥ ನಿರ್ಣಯವನ್ನು ತಗೊಂಡು ಸುಮಾರು 1,60,00,000 ನಾವು ಕಳೆದ ವರ್ಷದ DMFT ಫಂಡಲ್ಲಿ ನಾವು ಬಿಡುಗಡೆ ಮಾಡಿಸಿದ್ದೀವಿ. ಈಗಾಗಲೇ ಹಿಂದೆ ಹಲವಾರು ತಾಲೂಕುಗಳಲ್ಲಿ ಸ್ಥಳೀಯವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು, ವ್ಯಾಪಾರಸ್ಥರು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲವು ಕ್ಯಾಮ್ರಾಗಳು ಹಾಕಿದ್ದಾರೆ. ಆದರೆ ಅಲ್ಲಿ ಸೀಮಿತವಾಗಿ ಅಲ್ಲಿ ಮಾತ್ರ ಅದು ಇತ್ತು, ಅದು ಜಿಲ್ಲಾ ಕೇಂದ್ರಕ್ಕೆ ಅದು ಸಂಪರ್ಕ ಕನೆಕ್ಟ್ ಆಗಿರಲಿಲ್ಲ. ನಾವು ಇನ್ನೂ ಹೆಚ್ಚು ಮಾಡಬೇಕು ಇದನ್ನು ಅಂಥೇಳಿ ಭಾಳಷ್ಟು ಕಡೆ ಕೆಟ್ಟಿರ್ತಕ್ಕಂಥ ಕ್ಯಾಮ್ರಾಗಳು ರಿಪೇರಿ ಮಾಡುವಂಥದ್ದಕ್ಕೂ ದುಡ್ಡು ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ತಂತ್ರಜ್ಞಾನ ಇವತ್ತು ಭಾಳ ವೇಗವಾಗಿ ಏನು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಹಳೆ ಕ್ಯಾಮ್ರಾಗಳು, ಆ ಬುಲೆಟ್ ಕ್ಯಾಮ್ರಾ ಇರ್ಬೋದು, ಮತ್ತೊಂದು ಇರ್ಬೋದು, ಅಬ್ಸಲ್ಯೂಟ್ ಆಗ್ತಾಯಿತ್ತು. ಅಂದರೆ ಅದು ಉಪಯೋಗಕ್ಕೆ ಏನು ಕ್ಲಾರಿಟಿ ಇರ್ಬೋದು, ಪಿಕ್ಸೆಲ್ಸ್ ಏನು ಒಂದು ಸ್ಪಷ್ಟವಾಗಿ ಅದು ಕಾಣ್ತಕ್ಕಂಥದ್ದು ಮತ್ತು ನಂಬರ್ ಪ್ಲೇಟ್ ರೀಡಿಂಗ್. ಈಗ ಆಟೋಮೇಟೆಡ್ ನಂಬರ್ ಪ್ಲೇಟ್ ರೀಡರ್ ಅಂಥೇಳಿ ಇವತ್ತು ಭಾಳ ಸ್ಪಷ್ಟವಾಗಿ ವಾಹನದ ಏನು ನಂಬರನ್ನು, ಅದರ ಒಂದು ನೋಂದಣಿ ಸಂಖ್ಯೆಯನ್ನು ಗುರುತಿಸ್ತಕ್ಕಂಥ ಒಂದು ತಂತ್ರಜ್ಞಾನ ಕೂಡ ಇವತ್ತಿದೆ. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್, ಎಸ್ಪಿ ಕುಶಾಲ್ ಚೌಕ್ಸೆ, ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕ ಮಂಜುನಾಥ್ ಇತರರು ಇದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಮನೆಯ ಮುಂದೆ ನಿಂತಿದ್ದ ದ್ವಿಚಕ್ರ ವಾಹನಗಳಿಗೆ ತಡರಾತ್ರಿ 10 ಗಂಟೆ ಸಮಯದಲ್ಲಿ ವಾಹನಗಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದ ಆರೋಪಿಯನ್ನು ಕೊರಟಗೆರೆ PSY ಚೇತನ್ ಗೌಡ ನೇತೃತ್ವದ ತಂಡ ಘಟನೆ ನಡೆದ ಕೇವಲ 8 ಗಂಟೆ ಒಳಗೆ ಆರೋಪಿಯನ್ನು ಬಂಧಿಸಿರುವ ಘಟನೆ ನಡೆದಿದೆ. ಕೊರಟಗೆರೆ ಪಟ್ಟಣದ ಹೊರವಲಯದ ಹನುಮಂತಪುರದ ಡಿಗ್ರಿ ಕಾಲೇಜಿನ ಪಕ್ಕದಲ್ಲಿನ ಸಂತೋಷ್ ಅವರಿಗೆ ಸೇರಿದ ಸ್ಟೇಷನರಿ ಸ್ಟೋರಿನ ಮುಂಭಾಗ ನಿಂತಿದ್ದ 2 ದ್ವಿಚಕ್ರ ವಾಹನಗಳು ಬೆಂಕಿಗೆ ಆಹುತಿಯಾಗಿದ್ದವು. ಪ್ರಥಮ ದರ್ಜೆ ಕಾಲೇಜು ಸಮೀಪ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಅಂಗಡಿ ಮಳಿಗೆಯ ಮುಂದೆ ನಿಲ್ಲಿಸಿದ 2 ವಾಹನಗಳಿಗೆ ತಡರಾತ್ರಿ ಬೆಂಕಿ ಹಚ್ಚಿದ ಪರಿಣಾಮ 2 ವಾಹನಗಳು ಸುಟ್ಟಿ ಕರಕಲಾಗಿ ಅಂಗಡಿ ಮುಂಭಾಗದ ಸೀಟ್ಗಳು ಸಹ ಸುಟ್ಟು ಹೋಗಿದ್ದವು. ಇನ್ನು ಘಟನೆ ನಡೆದ 8 ಗಂಟೆಯೊಳಗೆ ಆರೋಪಿಯ ಹೆಡೆಮುರಿ ಕಟ್ಟಿರುವ ಕೊರಟಗೆರೆ PSI ಚೇತನಗೌಡ, ಕ್ರೈಮ್ ಸಿಬ್ಬಂದಿಗಳಾದ ದೊಡ್ಡಲಿಂಗಯ್ಯ ಮತ್ತು ಮೋಹನ್ ತಂಡ ಘಟನೆ ನಡೆದ ಕೇವಲ 8 ಗಂಟೆಯೊಳಗೆ ಆರೋಪಿ ಕಾರ್ತಿಕ್ನನ್ನು ಬಂಧಿಸಿ ಆತನಿಂದ ಸ್ವಿಫ್ಟ್ ಕಾರನ್ನು ವಶಕ್ಕೆ ಪಡೆದಿದ್ದಾರೆ. ಮುಖ್ಯ ರಸ್ತೆ ಪಕ್ಕದಲ್ಲಿಯೇ ದ್ವಿಚಕ್ರ ವಾಹನಗಳು ಹುರಿಯುತ್ತಿರುವುದನ್ನು ನೋಡಿದ ವಾಹನ ಸವಾರರು ಅಂಗಡಿಯ ಮಾಲೀಕರಿಗೆ ವಿಷಯ ಮುಟ್ಟಿಸಿದ್ದಾರೆ. ಮನೆಯ ಮೇಲಿಂದ ಕೆಳಗೆ ಬರುವಷ್ಟರಲ್ಲಿ 2 ವಾಹನಗಳು ಸುಟ್ಟು ಹೋಗಿವೆ. ಘಟನೆಯ ದೃಶ್ಯ CCTVಯಲ್ಲಿ ಲಭ್ಯವಾಗಿದ್ದು, ಮನೆಯ ಮುಂದೆ ನಿಂತಿದ್ದ ದ್ವಿಚಕ್ರ ವಾಹನಗಳಿಗೆ ಕಾರಿನಲ್ಲಿ ಒಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹೋಗಿರುವ ವಿಡಿಯೋ ಹಿಡಿದು ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ಆಗಮಿಸಿ ಅಂಗಡಿ ಮತ್ತು ಮಹಡಿ ಮೇಲಿನ ಮನೆಗೆ ಆವರಿಸಿದ್ದ ಬೆಂಕಿಯನ್ನು ನಂದಿಸಿದ್ದಾರೆ. ಕೊರಟಗೆರೆ PSI ಚೇತನಗೌಡ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಗಾಡಿ ಬಂದ್ಬಿಟ್ಟಿದೆ, ಒಂದು ಅಪಾಚಿ, ಅದು ಬಂದ್ಬಿಟ್ಟು ಆಕ್ಟಿವಾ. ಇದೆರಡು ಗಾಡಿನೂ ಈಗ ಒಂದು ಅರ್ಧ ಗಂಟೆ ಆಯ್ತೇನೋ. ಅರ್ಧ ಗಂಟೆ ಮುಂಚೆ ಒಂದು ಗಾಡಿ ಬಂದು ನಿಂತ್ಕೊಂಡಂಗ ಆಯ್ತು ಅಲ್ಲಿ ರೋಡಿಗೆ ಬ್ರೇಕ್ ಹಿಡ್ದಂಗೆ. ನಾನ್ ಮೇಲ್ಗಡೆ ಮಲಗಿದ್ದ ರೂಮ್ ಕಿಟಕಿ ತೆಗೆದ್ಬಿಟ್ಟು ನೋಡಿದ್ರೆ ಅದು ಗಾಡಿ ತಿರ್ಗಾ ಪಾಸ್ ಆಯ್ತು. ಪಾಸ್ ಆದ್ಮೇಲೆ ನೋಡಿದ್ರೆ 2 ಗಾಡಿ ಬೆಂಕಿ ಎತ್ಕೊಂಡವೆ ಅಂತ ಒಬ್ಬ ಹುಡುಗ, ಆಟೋ ಹುಡುಗ, ನಮ್ಮ ಬೇಕಾಗಿರೋ ಹುಡುಗ ಇಲ್ಲೇ ಹೋಗ್ತಿದ್ದ, ಫೋನ್ ಮಾಡಿ ಹೇಳ್ದ ನಮ್ಗೆ.
ಅದಾದ್ಮೇಲೆ ಕೆಳಗಡೆ ಬಂದು ನೋಡಿದ್ರೆ ಪೂರ್ತಿ ಬೆಂಕಿ ಎತ್ಕೊಂಡು ಅಲ್ಲಿಂದ ನಾವು ಕೆಳಕ್ಕೆ ಬರಕ್ಕಾಗ್ಲಿಲ್ಲ, ಆರ್ಸಕ್ಕೋಸ್ಕರ CCTV ಅಲ್ಲಿ ಇದೆ ಮುಂದೆಗಡೆ, ಅದನ್ನ ಚೆಕ್ ಮಾಡಿಸ್ಬೇಕು. ಅದು ಪೊಲೀಸ್ನವರು ಹಾಕಿರೋಂಥದ್ದು, ಅವರ ಅವಧಿಯಲ್ಲಿ ಅವರಿದ್ರಲ್ಲೇ ಇದೆ, ಅವರೇ ಚೆಕ್ ಮಾಡಬೇಕಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕನ್ನಡ ಕಲಾವಿದರ ಕನಸು ಕೊನೆಗೂ ಈಡೇರುವ ಹಂತಕ್ಕೆ ತಲುಪಿದೆ. ಜಿಲ್ಲಾ ಕೇಂದ್ರದಲ್ಲೊಂದು ರಂಗಮಂದಿರ ಬೇಕೆಂಬ ಕನಸು 13 ವರ್ಷಗಳ ನಂತರ ಈಡೇರುತ್ತಿದ್ದು, ಆಧುನಿಕ ತಂತ್ರಜ್ಞಾನದ ಹೈಟೆಕ್ ಕನ್ನಡ ಭವನದ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು, ಕಾಮಗಾರಿಯನ್ನು ವೀಕ್ಷಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಏಪ್ರಿಲ್ ತಿಂಗಳಲ್ಲಿ ಉದ್ಘಾಟನೆ ಮಾಡುವ ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ರಂಗಮಂದಿರದ ನಿರ್ಮಾಣವಾಗಬೇಕು. 1000 ಜನರು ಕುಳಿತು ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಸಮಾರಂಭಗಳ ವೀಕ್ಷಣೆಯಾಗಬೇಕು ಎನ್ನುವ ಕನಸು 13 ವರ್ಷಗಳ ನಂತರ ಈಡೇರುವ ಅವಕಾಶ ಒದಗಿ ಬಂದಿದೆ. 2012ರಲ್ಲಿ ಸಂಸದ ವೀರಪ್ಪ ಮೊಯಿಸಿ ಗುದ್ದಲಿ ಪೂಜೆ ನೆರವೇರಿಸಿದ ಕನ್ನಡ ಭವನ ಕುಂಟುತ್ತಾ ತೆವಳುತ್ತಾ ಸಾಗಿದ್ದು, ಡಾಕ್ಟರ್ MC ಸುಧಾಕರ್ ಸಚಿವರಾದ ಮೇಲೆ ಕನ್ನಡ ಭವನದ ಕಾಮಗಾರಿಗೆ ವೇಗ ನೀಡಿದರು. ಕಾಮಗಾರಿ ಪೂರ್ಣಗೊಳಿಸಲು ಬಾಕಿ ಇದ್ದ ಹಣವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬಿಡುಗಡೆಗೊಳಿಸಿಕೊಟ್ಟರು. ತುಂಬ ಸುಂದರ ಹಾಗೂ ಉನ್ನತ ತಾಂತ್ರಿಕ ಆಸನ ವ್ಯವಸ್ಥೆಯಿಂದ ನಿರ್ಮಾಣವಾಗಿರುವ ಕನ್ನಡ ಭವನ ಏಪ್ರಿಲ್ ತಿಂಗಳಲ್ಲಿ ಲೋಕಾರ್ಪಣೆ ಮಾಡುವ ಭರವಸೆಯನ್ನು ಸಚಿವ ಸುಧಾಕರ್ ನೀಡಿದರು. ಭವನಕ್ಕೆ ಕನ್ನಡ ಭವನ ಎಂದೇ ಈಗಾಗಲೇ ನಾಮಕರಣ ಇಡಲು ತೀರ್ಮಾನವಾಗಿದ್ದು, ಶ್ರೀ ಕೃಷ್ಣದೇವರಾಯ ಅಥವಾ ಸರ್ ಎಂಬ ಹೆಸರು ಪ್ರಸ್ತಾಪವನ್ನು ತೆಗೆದುಕೊಳ್ಳಲು ಅವಕಾಶ ಇಲ್ಲ ಎಂದು ಹೇಳಿದರು. ಇಂದು ಅಂತಿಮ ಹಂತದ ಕಾಮಗಾರಿಯನ್ನು ವೀಕ್ಷಿಸಿದ ಅವರು, ಕೆಲವು ರಂಗ ಕಲಾವಿದರನ್ನು ಕರೆಸಿ ರಂಗವೇದಿಕೆ ಹೇಗಿರಬೇಕು, ಈಗ ಅಳವಡಿಸಿರುವ ಲೈಟಿಂಗ್ ವ್ಯವಸ್ಥೆ, ದೊಡ್ಡ ಗಾತ್ರದ ಸ್ಕ್ರೀನ್ ಪರದೆ, ಅತಿಥಿಗಳು ಉಳಿದುಕೊಳ್ಳುವ ಕೊಠಡಿ, AC, ಕೂಲಿಂಗ್, ಆಟೋಮೇಟೆಡ್ ಲೇಸರ್ ಲೈಟ್ಸ್, ಫ್ರಂಟ್ LED ಸರೌಂಡಿಂಗ್ ಸೌಂಡ್ಸ್ ಉಳ್ಳ ಭವನದಲ್ಲಿ ಒಮ್ಮೆಲೆ 1000 ಜನ ಕುಳಿತು ಆರಾಮಾಗಿ ಕಾರ್ಯಕ್ರಮ ವೀಕ್ಷಿಸುವ ಭವನ ಇದಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ ಅವರನ್ನು ಉದ್ಘಾಟನೆಗೆ ಕರೆಸಲಾಗುವುದು ಎಂದು ಸಚಿವ ಸುಧಾಕರ್ ತಿಳಿಸಿದರು. ಈ ಬಾರಿ ನಡೆಯುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನವು ಇದೇ ಕನ್ನಡ ಭವನದಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದು, ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಜೊತೆಗಿದ್ದು ದಿನಾಂಕ ನಿಗದಿಗೆ ಸಚಿವರ ಸಮಯವನ್ನು ಇದೇ ವೇಳೆ ಕೇಳುತ್ತಿದ್ದರು. ಆದರೆ ಈಗ ಕೆಲವು ನಮ್ಮ ಕಲಾವಿದರು ಅವರಿವರು ಇಲ್ಲ ಕೆಲವು ಬದಲಾವಣೆ ಬೇಕು ಅಂತ ಹೇಳಿದ್ದಾರೆ. ಈಗ ನಾವು ಹೆಚ್ಚುವರಿ ಸ್ಪೀಕರ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೀವಿ. ಲೈಟಿಂಗ್ ಸಿಸ್ಟಮ್ಮು ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ಅದನ್ನು ಮಾಡಿಸ್ಬೇಕು ಅಂತ ಮಾಡ್ತಾಯಿದ್ದೀವಿ. ಇನ್ನು ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳು ಹೇಳಿದ್ದಾರೆ. ಕೆಲವು ಯಾವ ರೀತಿ ತಾಂತ್ರಿಕವಾಗಿ ಏನಾದರೂ ತಯಾರು ಮಾಡ್ತಾ ಇದ್ದಾರಾ, ಅವರು ಕೇಳಿರ್ತಕ್ಕಂಥ ವಿಚಾರಗಳು ಏನೇನು ಸೌಲಭ್ಯ ಬೇಕು ಅಂತ ಹೇಳಿದ್ದಾರೆ, ಅದನ್ನು ಇದು ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಈಗ ಹಾಕಿರ್ತಕ್ಕಂಥ ಸೌಂಡ್ ಸಿಸ್ಟಮ್ ಓಕೆ ಅನಿಸುತ್ತೆ. ಆದರೆ ನನಗೆ ಸೈಡಲ್ಲಿ ಇನ್ನು ಹೆಚ್ಚುವರಿ ಆ ಕಡೆ ಒಂದು 3 ಈ ಕಡೆ ಒಂದು 3 ಸ್ಪೀಕರ್ ಹಾಕಬೇಕು ಅಂತ ಹೇಳಿದ್ದೀನಿ ಹೆಚ್ಚುವರಿಯಾಗಿ. ಅದೇ ಒಟ್ಟಾರೆಯಾಗಿ ಭಾಳ ಚೆನ್ನಾಗಿ ಬಂದಿದೆ. ಇನ್ನು ಸಣ್ಣ ಪುಟ್ಟ ಕೆಲವು ಕಾಮಗಾರಿಗಳು ಸಣ್ಣದಿದೆ. ಆದಷ್ಟು ತ್ವರಿತವಾಗಿ ಅದನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಜನವರಿ ಎಂಡ್ ಅಂದ್ಕೊಂಡಿದ್ವಿ, ಈಗ ಫೆಬ್ರವರಿ ಎಂಡ್ ಆಗಿದೆ. ಆದರೂ ಇನ್ನು ಕೇವಲ ಇನ್ನೊಂದು 10-15-20 ದಿವಸದಲ್ಲಾಗುತ್ತೆ. ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಅವತ್ತೇ ಕನ್ನಡ ಭವನ ಅಂಥೇಳಿ ನಾಮಕರಣ ಮಾಡಿದ್ದೀವಿ. ಅವತ್ತೇ ಉದ್ಘಾಟನೆ ಮಾಡೋದ್ರ ಜೊತೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ನಡೆಸೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ನೋಡೋಣ ಕಾಮಗಾರಿಗಳು ಯಾವ ರೀತಿ ಪೂರ್ಣ ಆಗುತ್ತೆ. ಅಷ್ಟೊಳಗೆ ಖಂಡಿತ ಏಪ್ರಿಲಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಇಂಗಿತವನ್ನು ನಮ್ಮ ಕೋಡಿ ರಂಗಪ್ಪನವರು ಅವರೆಲ್ಲ ಸೇರಿ ಹೇಳಿದ್ದಾರೆ, ಸಾಹಿತ್ಯ ಪರಿಷತ್ನವರು ಹೇಳಿದ್ದಾರೆ. ಅದರಿಂದ ಬಹುತೇಕ ಒಂದು ತಿಂಗಳು ತಡ ಆದ್ರೂ ಪರವಾಗಿಲ್ಲ, ಎಲ್ಲ ಕಾಮಗಾರಿಗಳು ಯಾಕಂದರೆ ಇಲ್ಲಿ ನಿರಂತರವಾಗಿ ಬಳಕೆ ಆಗಬೇಕಿದೆ. ಸುಮ್ಮನೆ ಏನೋ ಮಾಡಿ ಬಳಕೆ ಆಗದಿದ್ದರೆ ಕಷ್ಟ ಆಗುತ್ತೆ. ಆದ್ದರಿಂದ ನಾಟಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆ, ಬೇರೆ ಕಾರ್ಯಕ್ರಮಗಳು ಇವೆಲ್ಲದಕ್ಕೂ ಬಳಕೆ ಆಗೋ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು. ಕಡೆಯದಾಗಿ ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್, ಮಾಜಿ ಶಾಸಕ KP ಬಚ್ಚೇಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವರೆಡ್ಡಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಲುವಳ್ಳಿ ರಮೇಶ್, ಭವನ ನಿರ್ಮಾಣ ಉಸ್ತುವಾರಿ ಇಲಾಖೆ ಹೌಸಿಂಗ್ ಕಾರ್ಪೊರೇಷನ್ ವ್ಯವಸ್ಥಾಪಕಿ DC ರವೀಂದ್ರ, CEO ಪ್ರಕಾಶ್ ನಿಟ್ಟಾಲಿ, ಕಸಪಾ ಅಧ್ಯಕ್ಷ ಕೋಡಿರಂಗಪ್ಪ, ಮುನೇಗೌಡ, ರಾಜಕಾಂತ್, ಭರಣಿ ವೆಂಕಟೇಶ್ ಇತರರು ಹಾಜರಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.
ಸಚಿವರಿಗೆ ಜಿಲ್ಲೆಯ ಇಬ್ಬರು ಶಾಸಕರಿಂದ ತಪ್ಪು ಮಾಹಿತಿ ಕೊಟ್ಟು ದಿಕ್ಕು ತಪ್ಪಿಸುತ್ತಿದ್ದಾರೆ. ಬಹಳ ಬುದ್ಧಿವಂತರು, ಮೇಧಾವಿಗಳು ತರಹ ಮಾತನಾಡುತ್ತಾರೆ. ಆದರೆ ಇದರಿಂದಲೇ ಜಿಲ್ಲೆಯ ಅಭಿವೃದ್ಧಿ ಕುಂಠಿತಕ್ಕೆ ಕಾರಣವಾಗಿದೆ ಎಂದು ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರ ನಗರದ ಜಿಲ್ಲಾಡಳಿತ ಭವನದಲ್ಲಿ ಗುರುವಾರ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾನು ಅಭಿವೃದ್ಧಿ ಪರವಾಗಿದ್ದು ಜಿಲ್ಲೆಯ ಜನತೆಗೆ ಸಮಸ್ಯೆ ಎದುರಾದಾಗ, ತೊಂದರೆಯಾದಾಗ ಧ್ವನಿ ಎತ್ತುವುದು ನನ್ನ ವಾಡಿಕೆ. ಸದ್ಯಕ್ಕೆ ಶಾಸಕರೆಲ್ಲ ಒಗ್ಗಟ್ಟಾಗಿಯೇ ಇದ್ದೇವೆ, ಯಾವುದೇ ಗುಂಪುಗಾರಿಕೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಜಿಲ್ಲಾ ಸಚಿವರನ್ನು ಬದಲಾಯಿಸುವ ಅಧಿಕಾರ ನನಗಿಲ್ಲ. ಅದು ವೃಥಾ ಪ್ರಯತ್ನ. ಗಾಳಿಗೆ ಗುದ್ದಿ ಮೈ ಮುರಿಸಿಕೊಳ್ಳೋ ಪ್ರಯತ್ನ ಮಾಡುವುದಿಲ್ಲ. 3 ಬಾರಿ ಗೆದ್ದಿರುವುದರಿಂದಲೇ ಕೆಲಸಗಳನ್ನು ಕೇಳುತ್ತಿದ್ದಾನೆ. ಸರ್ಕಾರ ಸಚಿವರನ್ನು ಕೊಟ್ಟಿದೆ, ಬೇಕು ಬೇಡ ಅಂತ ಹೇಳಲು ಆಗುವುದಿಲ್ಲ. ಜಿಲ್ಲಾ ಸಚಿವರು ವ್ಯಕ್ತಿಗತವಾಗಿ ಒಳ್ಳೆಯವರು. ಜಿಲ್ಲಾ ರಾಜಕಾರಣದ ಬಗ್ಗೆ ಹಾಗೂ ಹೋಗುಗಳ ಬಗ್ಗೆ, ಕಷ್ಟಗಳ ಬಗ್ಗೆ ಮಾತನಾಡಬೇಕಾಗಿದ್ದರೆ ಕನಿಷ್ಠ ಪಕ್ಷ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ಪಡೆದು ಸಲಹೆ ಪಡೆಯಬೇಕು. ಇದ್ಯಾವುದನ್ನು ಮಾಡಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಹಿಂದೆ ರಾಮಲಿಂಗಾರೆಡ್ಡಿ, ಯುಟಿ ಖಾದರ್ ಸೇರಿದಂತೆ ಹಲವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದರು. ನಮ್ಮನ್ನೆಲ್ಲ ಕರೆಯಿಸಿ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಚರ್ಚಿಸುತ್ತಿದ್ದರು. ಇದನ್ನು ಮಾಡದೇ ಇರುವುದರಿಂದ ನಾನೇ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸರ್ಕಾರಿ ಮೆಡಿಕಲ್ ಕಾಲೇಜ್, ಪ್ರವಾಸೋದ್ಯಮ ಅಭಿವೃದ್ಧಿ, ರಿಂಗ್ ರೋಡ್, ಕೈಗಾರಿಕೆ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದು ಮನವಿ ಸಲ್ಲಿಸಿದ್ದೇನೆ ಎಂದ ಅವರು, ಸಚಿವರು ಜಿಲ್ಲೆಯ ಅಭಿವೃದ್ಧಿಯತ್ತ ಗಮನ ನೀಡದೇ ಇರುವುದರಿಂದ ಕೆಸಿ ವ್ಯಾಲಿ ಯೋಜನೆಯ 2ನೇ ಹಂತದ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ. ಖುದ್ದು ಮಂತ್ರಿಗಳನ್ನು ಭೇಟಿ ಮಾಡಿ ಕೆಲ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಇವತ್ತು ಹಿಂದೆ ಅದೇ ಮೊನ್ನೆ ಹೇಳಿದ್ರೆ ರಿಪೀಟ್ ಆಗುತ್ತೆ. ಅದು ಹಿಂದೆ ಏನಾಗ್ತಾ ಇತ್ತು, ರಾಮಲಿಂಗಾರೆಡ್ಡಿ ಇದ್ರು, ಯುಟಿ ಖಾದರ್ ಅವರು ಮಂಗಳೂರು ಅಂದ್ರು ಕೂಡ, ಈ ಕಲ್ಚರ್ ಗೊತ್ತಿಲ್ಲದೆ ಇದ್ರು ಕೂಡ ಅವತ್ತು ನಾವು ಏನೇನೋ ಶಾಸಕರಿದ್ವಿ, ನಮ್ಮನ್ನೆಲ್ಲ ಕರೆಸ್ತಾ ಇದ್ರು. ನಮ್ಮನ್ನೆಲ್ಲ ಕರೆಸಿ ಕನಿಷ್ಠ ಪಕ್ಷ ಅವ್ರು ಮಾಡ್ತಾರೋ ಬಿಡ್ತಾರೋ ಜಿಲ್ಲೆಗೆ ಏನು ಮಾಡೋಣ ಹೇಳಿ ಅನ್ನೋ ಮಾತನಾದ್ರೆ ಕೇಳ್ತಾ ಇದ್ರು. ಆದರೆ ಈ ಸಚಿವರ ಕೆಲಸ ಇದುವರೆಗೂ ಮಾಡಲಿ, ಕಳೆದ ಬಜೆಟ್ಗೂ ಮಾಡಲಿಲ್ಲ, ಈ ಬಜೆಟ್ಗೂ ಮಾಡಲಿಲ್ಲ. ಕನಿಷ್ಠ ಪಕ್ಷ ಜಿಲ್ಲೆಯಲ್ಲಿ ಇವತ್ತು ಕೆಸಿ ವ್ಯಾಲಿ ಇವತ್ತು ಕುಂಟ ಇದೆ. ನಾನು ಒತ್ತಾಯ ಮಾಡೋ ಸಭೆಯನ್ನು ಮಾಡಿಸಿದೆ, ಅದು ಮಾಡಿದ್ ಬಿಟ್ಟರೆ ಸಭೆ ಆಗ್ತಾ ಇಲ್ಲ. ಕೆಸಿ ವ್ಯಾಲಿ 2ನೇ ಹಂತ ಏನಿದೆ ಸಮಗ್ರವಾಗಿ ಇನ್ನೂ ಜನ ಕೈ ಸೇರ್ತಾ ಇಲ್ಲ. ನೋಡಿ, ಒಂದು ಕಡೆ ನಿಜ ಹೋಗ್ತೇನೆ, ಅದೇನಾಗಿದೆ, ಒಂದಿಬ್ಬರು ಶಾಸಕರು ಅವರನ್ನ ಜಿಲ್ಲೆಯ ಮಟ್ಟಿಗೆ ತಪ್ಪು ಮಾಹಿತಿ ಕೊಟ್ಟು ಸಚಿವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಸಚಿವರು ಕೂಡ ಅವ್ರಿಗೇನೋ ಒಂದು. ಈ ವೇಳೆ ಬಂಗಾರಪೇಟೆ ಪುರಸಭೆ ಸದಸ್ಯ ಕೆ ಚಂದ್ರಾರೆಡ್ಡಿ ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ನೀವು ಕಷ್ಟಪಟ್ಟು ದುಡಿದು ಕೂಡಿಸಿದ ಹಣವನ್ನು ಕೆಲವು ಸೈಬರ್ ಕಳ್ಳರು ನಿಮ್ಮ ಡೆಬಿಟ್ ಕಾರ್ಡ್ ಸಮಯ ಮುಗಿದಿದೆ, OTP ಹೇಳಿ ಹೊಸ ಕಾರ್ಡ್ ಕಳಿಸ್ತೇವೆ ಅಂತಲೋ ಮೊದಲು 100 ನಿಮ್ಮ ಖಾತೆಗೆ ಕಳಿಸಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುವಂತೆ ಮಾಡಿ ಕಾಲ್ ಮಾಡಿ ನಿಮಗೆ 100 ರು ಹಣ ಬಂದಿದೆ, ನಿಮಗೆ ಕಳಿಸಿದ OTP ಹೇಳಿ 10,000 ಬರುತ್ತೆ ಎಂದು ಆಮಿಷಗಳೊಡ್ಡಿ ನಿಮ್ಮ ಖಾತೆಯಲ್ಲಿರುವ ಹಣವನ್ನೆಲ್ಲ ಹೆಗರಿಸಿ ಮೋಸ ಮಾಡುವವರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಎಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ವಿ ನಾಗರಾಜ್ ಗ್ರಾಮೀಣ ಜನರಲ್ಲಿ ಜಾಗೃತಿ ಮೂಡಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬೆಂಗಳೂರು, ಲೀಡ್ ಬ್ಯಾಂಕ್ ಚಿಕ್ಕಬಳ್ಳಾಪುರ ಹಾಗೂ ಕೆನರಾ ಬ್ಯಾಂಕ್ ಆರ್ಥಿಕ ಸಾಕ್ಷರತಾ ಕೇಂದ್ರದಿಂದ ಹಣಕಾಸು ಸುರಕ್ಷತಾ ಸಪ್ತಾಹ ಹಮ್ಮಿಕೊಳ್ಳಲಾಗಿತ್ತು. ಸಪ್ತಾಹವನ್ನು ಉದ್ಘಾಟಿಸಿ ಮಾತನಾಡಿದ ಲೀಡ್ ಬ್ಯಾಂಕ್ ಮ್ಯಾನೇಜರ್ ವಿ ನಾಗರಾಜ್, ಸೈಬರ್ ಕ್ರೈಮ್ನಿಂದ ನೀವು ದುಡಿದ ಹಣವನ್ನು ಸುರಕ್ಷತೆಯಿಂದ ಇಟ್ಟುಕೊಳ್ಳಿ. ಖಾಸಗಿ ಕಂಪನಿಗಳಿಂದ ಸಾಲ ಪಡೆದುಕೊಂಡು ಜೀವನ ಪೂರ್ತಿ ಬಡ್ಡಿ ಕಟ್ಟುವ ಜಾಲಕ್ಕೆ ಸಿಲುಕಿಕೊಳ್ಳಬೇಡಿ. ತಾವು ಸಂಪಾದನೆ ಮಾಡಿದ ಹಣದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಖರ್ಚು ಮಾಡಿ ಉಳಿತಾಯದ ಕಡೆ ಗಮನ ಹರಿಸಿ. ಸಾಲ ಸೌಲಭ್ಯ ಹಾಗೂ ಸಾಮಾಜಿಕ ವಿಮೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯಲು ನಮ್ಮನ್ನಾಗಲಿ ನಮ್ಮ ಕಚೇರಿಯನ್ನಾಗಲಿ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ಇದು ಚಾಮರಾಜನಗರದಲ್ಲಿ ಶುರುವಾಯಿತು ಇದು. ಬಟ್ ನಮಗೇನಂದ್ರೆ ಅದೃಷ್ಟ ಅಂತಂದರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಗುಡಿಬಂಡೆ ಮತ್ತು ಗೌರಿಬಿದನೂರು ತಾಲೂಕಲ್ಲಿ ಬೇರೆ ಕಾರಣಗಳಿಂದ ಅವರು ಇಂಥ ಒಂದು ಲೇವಾದೇವಿಗಾರರ ಹತ್ರನೂ ಸಾಲ ಮಾಡ್ಕೊಂಡಿದ್ರು ಮತ್ತು ಅವ್ರದ್ದೇನೋ ವೈಯಕ್ತಿಕ ಸಮಸ್ಯೆಗಳು ಇತ್ತು. ಅದೊಂದೆರಡು ಆತ್ಮಹತ್ಯೆ ಪೇಪರ್ನಲ್ಲೆಲ್ಲ ಬಂತು. ಅದನ್ನು ನಮ್ಮ ಪೊಲೀಸ್ ಇಲಾಖೆಯವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಅದು ಬೇರೆ ಸಮಸ್ಯೆಗಳಿಂದ ಆಗಿದೆ. ಇದನ್ನು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಣ್ಣ ಪುಟ್ಟ ಸಾಲಗಳು ನಿಮಗೇನಾದ್ರು ಅವಶ್ಯಕತೆ ಇದ್ದಾಗ ನೀವು ಯಾರನ್ನೋ ಕೇಳ್ತು ಅಂದರೆ ಎಷ್ಟಾದ್ರಾಗಲಿ ಬಡ್ಡಿ ಕೊಡು ಅಂತ ಬಿಟ್ಟು ಮೀಟ್ರ್ ಬಡ್ಡಿ ಅಂತ ನೀವು ಕೇಳಿರ್ಬೇಕು. ಅಂಥ ದೊಡ್ಡ ಬಡ್ಡಿನಲ್ಲಿ ಕೇಳ್ತಾರೆ. ಅವರ ದುಡ್ಡಿಗೋಸ್ಕರನೇ ಬದುಕಿರೋದು. ನಿಮಗೆ 100 ರೂಪಾಯಿ ಕೊಟ್ಬಿಟ್ಟು 10 ರೂಪಾಯಿ ಹಿಡ್ಕೊಂಡು
ಒಂದು ತಿಂಗಳಲ್ಲಿ ಕೊಡ್ಲಾದ್ರೆ ಮತ್ತೆ 36% ಬಡ್ಡಿ ಆ ಥರ ಎಲ್ಲ ಇರ್ತದೆ. ಆದಷ್ಟು ಇಂಥ ಒಂದು ಖಾಸಗಿ ಲೇವಾದೇವಿ. ಕೆನರಾ ಬ್ಯಾಂಕ್ FLC ಸಲಹೆಗಾರ್ತಿ AM ಕವಿತಾ ಮಾತನಾಡಿ, ಕೇಂದ್ರ ಸರ್ಕಾರ ಜನರಿಗೆ ಜಾರಿ ಮಾಡಿರುವ 3 ಸಾಮಾಜಿಕ ವಿಮೆಗಳು ಮತ್ತು ಖಾತೆಗಳಲ್ಲಿ ಉಂಟಾಗುವ ಲೋಪಗಳು ಹಾಗೂ ಸೈಬರ್ ಅಪರಾಧದಿಂದ ದೂರವಾಗಿರಿ ಎಂದು ಎಚ್ಚರಿಕೆ ಮಾತುಗಳನ್ನಾಡಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಪ್ಪ, ಕೊತ್ತನೂರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಶಿವಶಂಕರ್, ನಿವೃತ್ತ ಮ್ಯಾನೇಜರ್ ನಾರಾಯಣಪ್ಪ, ಯುವ ಮುಖಂಡ ಮುರಳಿ, ಡೈರಿ ನಿರ್ದೇಶಕ ಶ್ರೀನಿವಾಸ್ ಇತರರು ಹಾಜರಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸಾಮಾಜಿಕ ಸೇವೆ ಅಷ್ಟೇ ಅಲ್ಲ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಮೂಲಕ ಯುವಕರಲ್ಲಿ ದೈವಭಕ್ತಿ ಹೆಚ್ಚಿಸಲು ಹಾಗೂ ಮಹಿಳೆ ಮತ್ತು ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಿ ಸಾಂಸ್ಕೃತಿಕ ವೇದಿಕೆಯನ್ನು ರೂಪಿಸುವ ಸಲುವಾಗಿ ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಮಹಾಶಿವರಾತ್ರಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಸ್ಥಾನಿಕ ನಂದೀಶ್ವರ ದೇವಾಲಯದಲ್ಲಿ 2ನೇ ವರ್ಷದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶಿವರಾತ್ರಿ ಜಾಗರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅಧ್ಯಕ್ಷ ಜಯಕುಮಾರ್, ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಲು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಉತ್ತೇಜನಕ್ಕಾಗಿ ಪ್ರತಿ ವರ್ಷ ಮಹಾಶಿವರಾತ್ರಿಗೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಯುವಕರು ಭಕ್ತಿ ಗಾಯನ, ಸಾಂಸ್ಕೃತಿಕ ನೃತ್ಯ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಜನರ ಮನಗೆದ್ದಿದ್ದು ನಂದೀಶ್ವರ ಸ್ವಾಮಿ ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸಿದರು. ಈ ವೇಳೆ ಸಂದರ್ಭದಲ್ಲಿ ಮಂಚನಹಳ್ಳಿ ಪೊಲೀಸ್ ಪ್ರಮೋದ್ ರೆಡ್ಡಿ ಸಮಾಜಮುಖಿ ಕಾರ್ಯಗಳನ್ನು ಮೆಚ್ಚಿ ಜೈ ಫೌಂಡೇಶನ್ ವತಿಯಿಂದ ಸನ್ಮಾನಿಸಲಾಯಿತು. ಜೈ ಫೌಂಡೇಶನ್ ಕಾರ್ಯದರ್ಶಿ ಮುಬಾರಕ್, ಟ್ರಸ್ಟಿ ಸುಬ್ರಹ್ಮಣಿ, ಕೋಲಾಟ್ಲು ಗೋಪಾಲ್ ಇನ್ನಿತರರು ಉಪಸ್ಥಿತರಿದ್ದರು. ಆಂಧ್ರಪ್ರದೇಶ ಸರ್ಕಾರದ ಸಾರಿಗೆ ಹಾಗೂ ಕ್ರೀಡಾ ಸಚಿವ ರಾಮಪ್ರಸಾದ ರೆಡ್ಡಿರವರು ಚಿಂತಾಮಣಿ ನಗರ ಹೊರವಲಯದ ಕಡಪ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿನ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಅವರು JK ಭವನಕ್ಕೆ ಭೇಟಿ ನೀಡಿ ಕೆಲಕಾಲ ವಿಶ್ರಾಂತಿ ಪಡೆದುಕೊಂಡು ಬೆಂಗಳೂರಿಗೆ ತೆರಳಿದರು. ಗುರುವಾರ ಸಂಜೆ 4 ಗಂಟೆ ಸಮಯದಲ್ಲಿ ಹೈದರಾಬಾದ್ಗೆ ತೆರಳಲು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತೆರಳುತ್ತಿದ್ದ ಆಂಧ್ರಪ್ರದೇಶ ಸಾರಿಗೆ ಸಚಿವ ಹಾಗೂ ಕ್ರೀಡಾ ಸಚಿವರಾದ ರಾಮ್ಪ್ರಸಾದ್ ರವರು ಮಾರ್ಗ ಮಧ್ಯ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಭವನಕ್ಕೆ ಭೇಟಿ ನೀಡಿದ್ದ ವೇಳೆ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿರವರ ಅನುಪಸ್ಥಿತಿಯಲ್ಲಿ JDS ಪಕ್ಷದ ಮುಖಂಡ ಹಾಗೂ ಸಮಾಜ ಸೇವಕರಾದ ಯನಮಲಪಾಡಿ ಚಂದ್ರಾರೆಡ್ಡಿರವರು ಸಚಿವ ರಾಮ್ಪ್ರಸಾದ್ ರೆಡ್ಡಿರವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅನ್ನಮಯ್ಯ ಜಿಲ್ಲಾ TDP ಅಧ್ಯಕ್ಷ ಸಿಟ್ಸ್ ಮಲ್ಲಿಕಾರ್ಜುನ ರೆಡ್ಡಿ, JDS ಮುಖಂಡರಾದ ಯನಮಲಪಾಡಿ ಚಂದ್ರಾರೆಡ್ಡಿ, ಮನಗನಹಳ್ಳಿ ಮುನಿವೆಂಕಟರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ದಕ್ಷಿಣ ಕಾಶಿ ಶ್ರೀ ಭೋಗನಂದೀಶ್ವರ ಸ್ವಾಮಿಯ ವಿಜೃಂಭಣೆಯ ಬ್ರಹ್ಮ ರಥೋತ್ಸವ. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಭಕ್ತರು ಇಷ್ಟಾರ್ಥ ಸಿದ್ಧಿಗೆ ರಥಕ್ಕೆ ಬಾಳೆಹಣ್ಣು ದವನ ಸಮರ್ಪಣೆ. ಚಿಕ್ಕಬಳ್ಳಾಪುರದಲ್ಲಿ ಮಾರಕ ಹಕ್ಕಿ ಜ್ವರ ಪತ್ತೆ, ದಿಢೀರೆಂದು ಸಾಯುತ್ತಿರುವ ಕೋಳಿಗಳು. ಜಿಲ್ಲಾಡಳಿತ ಆರೋಗ್ಯ ಇಲಾಖೆಯಿಂದ ಹೈ ಅಲರ್ಟ್. ರೈತರು ಮಹಿಳೆಯರಿಗೆ ಶೂನ್ಯ ಬಡ್ಡಿ ಸಾಲ ಸಿಗುತ್ತಿಲ್ಲ, ಅನಿವಾರ್ಯವಾಗಿ ಮೈಕ್ರೋ ಫೈನಾನ್ಸ್ ಮೊರೆ ಹೋಗುವಂತಾಗಿದೆ. ಸ್ವಪಕ್ಷದ ವಿರುದ್ಧವೇ ಅಸಮಾಧಾನ ಹೊರಹಾಕಿದ ಶಾಸಕಿ ರೂಪಕಲಾ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ CCTV ಕಮಾಂಡಿಂಗ್ ಕೇಂದ್ರ. 6 ತಾಲೂಕುಗಳ ಚಲನವಲನಗಳ ಮೇಲೆ 24 ತಾಸು ನಿಗಾ. ರಸ್ತೆ ಸಂಚಾರ ಅಪರಾಧ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ.
ವಾಹನಗಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾದ ಕಿಡಿಗೇಡಿ. ಘಟನೆ ನಡೆದ 8 ಗಂಟೆಯೊಳಗೆ ಅಂದರ್. ಸಿಸಿಟಿವಿಯಲ್ಲಿ ಘಟನೆ ದೃಶ್ಯ ಸೆರೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.